ಮಕ್ಕಳು ಎಷ್ಟು ತಿನ್ನಿಸಿದ್ರೂ ತಿಂತಾ ಇಲ್ಲ, ದಪ್ಪನೇ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಮಗನು 1 ವರ್ಷ ಆಗ್ತಾ ಬಂತು, ಆದರೂ ಏನು ತಿಂತಾ ಇರಲಿಲ್ಲ, ಯಾವ ಊಟನೂ ಇಷ್ಟಪಡ್ತಾ ಇರಲಿಲ್ಲ. ಬಟ್ ಇದನ್ನ ಟ್ರೈ ಮಾಡಿದ್ಮೇಲೆ ಒಂದು ತುತ್ತು ಬೆಳೆದೇ ತಿಂದುಬಿಟ್ಟಿದ್ದಾನೆ. ಇದಕ್ಕೆ ಬೇಕಾಗಿರೋದು ಮೊದಲು ಪಚ್ಚಬಾಳೆಹಣ್ಣನ್ನು ನಾವು ಮೊದಲು ಒಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಚಿಕ್ಕ ಮಗು ಚಿಕ್ಕದಿದ್ದರೆ ತುಂಬ ಬ್ಲೆಂಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನನ್ನ ಮಗು 1.5 ವರ್ಷ, ಹಾಗಾಗಿ ನಾನು ಇದನ್ನ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ಸ್ವೀಟ್ನೆಸ್ಗೆ ಅಂತ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲನ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಸಿಹಿ ಇರಲಿ ಅಂತ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮುಂಚೆನೇ ಸ್ವಲ್ಪ ತೆಳು ಅವಲಕ್ಕಿನ ನೆನೆಸಿಟ್ಕೊಂಡ್ಬಿಟ್ಟಿದೆ. ಆ ಅವಲಕ್ಕಿನೂ ಈಗ ನೆನೆದ್ಬಿಟ್ಟಿದೆ. ಅವಲಕ್ಕಿ ಮತ್ತು ಬಾಳೆಹಣ್ಣನ್ನು 2 ಸೇರಿಸಿ ಇವಾಗ ಒಂದು ಬಾಣಲೆಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ನೀರು ಸಮೇತನೇ ಹಾಕಿಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕಿ ಕುದಿಯೋಕೆ ಇಟ್ಬಿಡ್ತೀನಿ. ಆ ಕುದಿಯೋವರೆಗೂ ನಾನು ಹೇಳ್ತೀನಿ, ಇದು ಅವಲಕ್ಕಿ ರಿಚ್ ಇನ್ ಐರನ್ ಮತ್ತು ಈಸಿ ಡೈಜೆಸ್ಟೇಬಲ್ ಕೂಡ ಆಗಿದೆ. ಮತ್ತು ಬಾಳೆಹಣ್ಣು ಹೇಳಬೇಕಂದ್ರೆ ರಿಚ್ ಇನ್ ಪೊಟ್ಯಾಸಿಯಮ್ ಅಂತ ಹೇಳ್ಬೋದು. ಇವಾಗ ಆ ಕುದಿತಾನೆ ನಾವು ಅವಲಕ್ಕಿನ ಸ್ಮ್ಯಾಶ್ ಮಾಡ್ಕೊತ ಇವಾಗ ಅದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು, ನೀವು ಮಾಡಿರೋ ರೆಸಿಪಿ ರೆಡಿ.